ಸಾಮಾಜಿಕವಾಗಿ ಹೋರಾಟ ನಡೆಸೋದಕ್ಕೆ ಚದುರಿದ ರೈತ ಸಂಘಟನೆಗಳು ಒಂದಾಗಬೇಕು ಅಂತ ಚಿತ್ರದುರ್ಗದಲ್ಲಿ ಚಿತ್ರನಟ ಯಶ್ ಕರೆ ನೀಡಿದ್ದಾರೆ. ಕೋಟೆ ನಗರಿಯ ಮುರುಘಾ ಮಠದಲ್ಲಿ ನಡೀತಾ ಇರುವಂತಹ ಬೃಹತ್ ರೈತ ಸಮಾವೇಶದಲ್ಲಿ ಭಾಗಿಯಾಗುವ ಮುನ್ನ ರೋಡ್ ಶೋ ನಡೆಸಿ ಮಾತನಾಡಿದ ಅವರು, ಇಂತಹ ಬರದ ಸ್ಥಿತಿಯಲ್ಲಿ ರೈತರ ಸಾಲ ಮನ್ನಾ ಮಾಡಬೇಕು. ಸರ್ಕಾರಗಳು ಒಬ್ಬರ ಮೇಲೆ ಒಬ್ಬರು ಬೆರಳು ತೋರಿಸೋದನ್ನ ನಿಲ್ಲಿಸಬೇಕು. ಅಲ್ಲದೆ ಇನ್ಮುಂದೆ ರೈತರು ಸಾಲ ಮನ್ನಾ ಮಾಡುವಂತೆ ಕೇಳದೇ ಇರುವಂತಹ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಬೇಕು. ಹಾಗೇನೆ ಚಿತ್ರದುರ್ಗದ ಕನಸಿನ ಕೂಸಾಗಿರುವಂತಹ ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿಯನ್ನ ತ್ವರಿತಗತಿಯಲ್ಲಿ ನಡೆಸಬೇಕು. ಈ ಭದ್ರಾ ಕಾಮಗಾರಿ ಇಷ್ಟು ವರ್ಷಗಳ ಕಾಲ ವಿಳಂಬವಾಗಿದ್ದು ದುರದೃಷ್ಟಕರ ಸಂಗತಿ ಅಂತ ಬೇಸರ ವ್ಯಕ್ತಪಡಿಸಿದರು. ಇದೇ ವೇಳೆ ರಾಜಕೀಯ ಪ್ರವೇಶ ಮಾಡುವ ಉದ್ದೇಶ ನನಗಿಲ್ಲ ಅಂತ ಯಶ್ ಸ್ಪಷ್ಟಪಡಿಸಿದರು. ರೈತ ಸಂಘ ಅದು ಬೆಳವಣಿಗೆ ಅಥವಾ ಅದು ಹುಟ್ಟಿದ ರೀಸನ್ ಏನಿದೆ, ಅದಾದ ಮೇಲೆ ಅದು ಬೇರೆ ಆದಾಗ ಯಾವುದೇ ಸಂಘಟನೆಗಳು ಬಿಡಿ ಆದಾಗ ಒಂದು ಉದ್ದೇಶ ಇರಲ್ಲ, ಒಂದು ಅಜೆಂಡಾ ಇರಲ್ಲ. ಸೊ ಎಲ್ಲ ಒಂದಾದರೆ ತುಂಬ ಒಳ್ಳೆಯದು. ಬಟ್ ಅದು ಭಾಳ ಕಷ್ಟ ಇವತ್ತಿನ ದಿನದಲ್ಲಿ. ಹಳ್ಳಿಗೆ ರಾಜಕೀಯ ನುಗ್ಗಿರಬೇಕಾದ್ರೆ ಆಮೇಲೆ ಆ ಕೆಲವು ಲೀಡರ್ಗಳದೇ ಬೇರೆ ಉದ್ದೇಶ ಇರುತ್ತೆ. ಸೊ ಈ ಭಿನ್ನಾಭಿಪ್ರಾಯಗಳು ಎಲ್ಲ ಕಡೆ ಬಂದೇ ಬರುತ್ತೆ. ಬಟ್ ಆದರೆ ಅವ್ರ ಸಮಸ್ಯೆ ಅಂತ ಬಂದಾಗ ಯಾರು ಬೇರೆ ಬೇರೆ ಸಂಘಟನೆ ಇದ್ರು ಒಂದೇ ಕಡೆ ಎಲ್ಲ ಸೇರಿ ಆ ವಿಷಯದಲ್ಲಿ ಹೋರಾಡಿದಾಗ ಮಾತ್ರ ಏನಾದರೂ ಒಂದು ಚೇಂಜಸ್ ಬರೋಕ್ಕೆ ಸಾಧ್ಯ. ಇವರ ಉದ್ದೇಶ, ಇವರ ಒಂದು ರಿಕ್ವೆಸ್ಟ್ಗಳು ಹಲವಾರಿದೆ. ಅದಕ್ಕೆ ಖಂಡಿತವಾಗ್ಲೂ ಒಳ್ಳೆ ಉದ್ದೇಶಗಳಿದ್ದಾಗ ಅದಕ್ಕೆ ನಾನು ಬೆಂಬಲಿಸ್ತೀನಿ. ಅಟ್ ದ ಸೇಮ್ ಟೈಮ್ ನೀವು ಹೇಳೋದಂಗೆ ಇಡೀ ರೈತ ಸಂಘಗಳೆಲ್ಲ ಒಂದಾದರೆ ತುಂಬ ಒಳ್ಳೆಯದು. ಆ ಕೆಲಸ ನನ್ನಿಂದನೇ ಆಗಬೇಕು ಅಂತಿಲ್ಲ. ಅದಕ್ಕೆ ಕರೆ ನಾನು ಕೊಡ್ತೀನಿ, ಎಲ್ಲರೂ ಸೇರಿ ನೀವು ಎಲ್ಲರೂ ಆಗಾಗ ಚರ್ಚೆ ಮಾಡ್ಕೊಂಡು ಇದು ಮಾಡಿ. ಯಾಕಂದರೆ ರೈತ ಸಂಘದ ಮೀಟಿಂಗ್ಗಳೆಲ್ಲ ಸುಮಾರು ನಾನು ನೋಡ್ತಾ ಇರ್ತೀನಿ ಬೆಂಗಳೂರೆಲ್ಲ. ಪಾಪ ಅವರೇ ದುಡ್ಡು ಹಾಕೊಂಡು ಬಂದು, ಸೊ ಅವರೇ ಊಟ ಬುತ್ತಿ ಎಲ್ಲ ಕಟ್ಕೊಂಬಂದು ಮಾಡ್ತಾರೆ. ಬಟ್ ಅದರಿಂದ ಉಪಯೋಗ ಏನಾಗುತ್ತೆ ಅನ್ನೋದು ಮುಖ್ಯ. ಯಾವ್ದಾದ್ರು ಒಂದು ವಿಷಯ ಅಂತ ತಗೊಂಡಾಗ ಖಂಡಿತವಾಗ್ಲೂ ಇಡೀ ರೈತ ಸಂಘ, ಎಲ್ಲ ರೈತ ಸಂಘಗಳನ್ನ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದರಾಜು. ಇವತ್ತು ನಟ ಯಶ್ ಬಂದಿದ್ರು ನಗರಕ್ಕೆ. ಸೊ ಯಾವ ರೀತಿ ರೈತರನ್ನೆಲ್ಲ ಒಂದುಗೂಡಿಸುವ ಮಾತುಗಳನ್ನ ಆಡಿದ್ರು, ಏನಂತ ಕರೆ ಕೊಟ್ರು? ಸಬಿತಾ, ಏನು ನಟ ಯಶ್ ಇಂದು ಕೂಡ ಏನು ಸಿನಿಮಾ ಶೈಲಿಯಲ್ಲೇ ಒಂದು ಉತ್ತರವನ್ನು ನೀಡಿದ್ರು ಅಂತ ಹೇಳ್ಬೋದು. ಯಾಕಂದ್ರೆ ಇಂದು ನಾನು ನಟನಾಗಿ ಮಾತನಾಡಲು ಇಂದು ಬಂದಿಲ್ಲ, ಸಿನಿಮಾ ಮೂಲಕ ನಾನು ಹಲವಾರು ಬಾರಿ ಎಂಟರ್ಟೈನ್ಮೆಂಟ್ ನೀಡ್ತಾನೆ ಬಂದಿದ್ದೇನೆ. ಇವತ್ತು ಈ ದಯವಿಟ್ಟು ನನ್ನ ಅಭಿಮಾನಿಗಳು ಶಿಳ್ಳೆ ಹೊಡಿಬೇಡಿ, ಕೇಕೆ ಹಾಕೋದು ಬೇಡ, ಇದು ರೈತರ ಪರವಾಗಿ ಮಾತನಾಡಲು ಬಂದಿರುವಂತ ಕಾರ್ಯಕ್ರಮ. ಹೀಗಾಗಿ ನಾನು ಈಗಾಗಲೇ ಅವ್ರು ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ರೆ ಏನಂತಂದ್ರೆ, ರಾಜಕೀಯಕ್ಕೆ ಬರೋ ಉದ್ದೇಶ ನನಗಿಲ್ಲ, ಮತ್ತೆ ಬರೀ ಶಾಬಾಸ್ಗಿರಿಗೆ ನಾನು ಬರ್ತಾ ಇಲ್ಲ. ಯಾಕಂದ್ರೆ ಇಂದಿನ ರಾಜಕಾರಣ ನನಗೆ ಸಾಕಾಗೋಗಿದೆ. ಯಾಕಂದ್ರೆ ಇಂದಿನ ರಾಜಕಾರಣಿಗಳು ಕೇವಲ ಕೊನೆ 3 ತಿಂಗಳಲ್ಲಿ ಮತಗಳನ್ನ ಕೊಂಡುಕೊಂಡ ಮುಖಾಂತರ ನಾವು ಗೆಲುವನ್ನು ಸಾಧಿಸಬಹುದು, ಸರ್ಕಾರವನ್ನು ನಡೆಸಬಹುದು ಅಂತ ಭಾವಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಒಂದು ರೈತ ಸಮುದಾಯಗಳು ತಕ್ಕ ಉತ್ತರ ಕೊಡಬೇಕು ಅಂತ ಹೇಳಿ ಒಂದು ಜಾಗೃತಿ ಮೂಡಿಸುವಂತ ಕೆಲಸವನ್ನು ಯಶ್ ಮಾಡಿದ್ರು. ಅದೇ ರೀತಿ ರೈತ ಸಂಘಗಳು ಈಗಾಗಲೇ 16 ಭಾಗಗಳಾಗಿ ಹರಿದು ಹಂಚೋಗಿವೆ. ಅವರೆಲ್ಲರೂ ಕೂಡ ನೀವು ಒಗ್ಗೂಡಬೇಕು, ರೈತ ಸಂಘಗಳನ್ನ ಒಗ್ಗೂಡಿಸೋ ಮೂಲಕ ಒಂದು ದೇಶದ ಅಭಿವೃದ್ಧಿಗೆ ಶ್ರಮಿಸಬೇಕು. ಯಾಕಂದ್ರೆ ಇಲ್ಲಿ ನಾವು ಎಲ್ಲೋದ್ರೂ ಕೂಡ ಕೇಳಿಬರೋ ಒಂದೇ ಮಾತು, ಅದೇನಂದ್ರೆ ನೀರು ಕೊಟ್ರೆ ಸಾಕು, ನಾವು ಸರ್ಕಾರಕ್ಕೆ ನಾವೇ ಸಾಲ ಕೊಡ್ತೀವಿ ಅಂತ ರೈತರು ಹೇಳ್ತಾರೆ. ಆ ಮಾತನ್ನ ನಿಜವಾಗ್ಲೂ ಒಂದು ಸತ್ಯ ಅನ್ಸ್ಬೇಕು ರೈತರು. ಅದೇ ರೀತಿ ಚಿತ್ರದುರ್ಗದ ಒಂದು ಕನಸಿನ ಕೂಸಾಗಿರುವಂತ ಭದ್ರಾ ಮೇಲ್ದಂಡೆ ಯೋಜನೆ ಶೀಘ್ರ ಜಾರಿಯಾಗುವಂತೆ ಇನ್ನು ರೈತ ಸಂಘ ಶ್ರಮಿಸಬೇಕು ಅಂತ ಒಂದು ಕರೆಯನ್ನು ಕೂಡ ಯಶ್ ನೀಡಿದ್ರು ಸಬಿತಾ. ಅದೇ ರೀತಿ ಕೆರೆಗಳ ಅಭಿವೃದ್ಧಿಗೆ ಪುಟ್ಟ ಗುಂಪುಗಳಾಗಿ ಹರಿದು ಹೋಗಿರುವಂತ ರೈತ ಸಂಘಗಳು ಒಗ್ಗೂಡಿ ಶ್ರಮಿಸಬೇಕು. ಒಂದು ಭದ್ರಾ ಮೇಲ್ದಂಡೆ ಯೋಜನೆ ಚಿತ್ರದುರ್ಗಕ್ಕೆ ಬರುವ ಮುನ್ನವೇ ಒಂದು ಕೆರೆಯ ಹೂಳೆತ್ತುವ ಕಾರ್ಯಕ್ಕೂ ಇಲ್ಲಿನ ಜಿಲ್ಲಾಡಳಿತ ಮುಂದಾಗಬೇಕು ಅಂತ ಯಶ್ ಆಗ್ರಹಿಸಿದ್ರು ಸಬಿತಾ. ಅದೇ ರೀತಿ ಏನು ಚಿತ್ರದುರ್ಗ ಹಲವಾರು ಬಾರಿ ಬರಕ್ಕೆ ತುತ್ತಾಗಿದ್ದು ತೀವ್ರ ಸಂಕಷ್ಟಕ್ಕೊಳಗಾಗಿದೆ. ಹೀಗಾಗಿ ರೈತ ಸಂಘಟನೆಗಳಿಂದಲೇ ಇದಕ್ಕೊಂದು ಪರ್ಯಾಯ ವ್ಯವಸ್ಥೆ ಕಲ್ಪಿಸುವಂತ ಪ್ರಯತ್ನ ಆಗ್ಬೇಕು. ರೈತ ಸಂಘಟನೆಗಳು ಕೇವಲ ರಾಜಕೀಯ ಗಿಮಿಕ್ಕಿಗೆ ಬಲಿಯಾಗಬಾರ್ದು. ಯಾಕಂದ್ರೆ ಇಂದಿನ ರಾಜಕಾರಣಿಗಳು ಹಳ್ಳಿಗಳಲ್ಲೂ ಕೂಡ ರೈತ ಸಂಘದ ಮುಖಾಂತರ ಒಂದು ಅವರ ಆಡಳಿತ. ಧನ್ಯವಾದ ಸಿದ್ದರಾಜು.